ಎಲ್ಲರಿಗೂ ನಮಸ್ಕಾರ. ಟೀಚ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೀಚ್ ನೆಸ್ಟ್ ಅಂದ್ರೆ ಕಲಿಕೆಯ ಗೂಡು. ಸೊ ಇವತ್ತು ನಾನು ನಿಮ್ಗೆ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠವನ್ನ ತಿಳಿಸಿಕೊಡ್ತೀನಿ. ಸೊ ಈ ಸಸ್ಯಗಳೆಂಬ ಪಾಠವನ್ನ ತಿಳ್ಕೊಳ್ಳಲಿ ಒಂದ್ ನಿಮಿಷ ನೀವು ಕಣ್ಮುಚ್ಕೊಂಡು ನೀವೇ ಒಂದು ಗಿಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಯ್ತಾ? ನೀವೇ ಒಂದು ಗಿಡ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೀವು ಅಡ್ಗೆ ಮನೆಗೆ ಎದ್ದು ಹೋಗಿ ಊಟ ಮಾಡಕ್ಕಾಗತ್ತಾ? ಆಗಲ್ಲ ಅಲ್ಲ? ಸೊ ಅದೇ ರೀತಿ ಗಿಡಗಳು ಅಡಿಗೆ ಮನೆಗೆ ಎದ್ದು ಹೋಗಿ ಊಟ ಮಾಡಕ್ಕಾಗಲ್ಲ. ಆದ್ರಿಂದ ತಮ್ಮ ಅಡಿಗೆನ ತಾವೇ ರೆಡಿ ಮಾಡ್ಕೊಳ್ತವೆ. ಸೊ ಹೇಗೆ ಅಡಿಗೆ ಮಾಡ್ಕೊಳ್ತವೆ? ಅವೊಂಥರ ಗಿಡಗಳು ಒಂಥರ ಕ್ಲೇವರ್ ಶೆಫ್ಸ್ ಇದ್ದಾಗೆ. ಸೊ ಅಡಿಗೆಗಳು ಕ್ಲೇವರ್ ಶೆಫ್ಸ್ ಇದ್ರೆ ಅಡುಗೆ ಏನಪ್ಪಾ ಅಂತಂದ್ರೆ ಸೊ ದ್ಯುತಿ ಸಂಶ್ಲೇಷಣೆ. ಅಡುಗೆ ಏನಂದ್ರೆ ದ್ಯುತಿ ಸಂಶ್ಲೇಷಣೆ. ಆಯ್ತಾ? ಅಡುಗೆ ಏನು? ದ್ವಿತೀಯ ಸಂಶ್ಲೇಷಣೆ. ಹಾಗಾದ್ರೆ ಅಡುಗೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನು? ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಅಡಿಗೆಗೆ ದ್ಯುತಿ ಸಂಶ್ಲೇಷಣೆ ಎಂಬ ಅಡಿಗೆಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಒಂದನೇದ್ದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು. ಎರಡನೇದು ನೀರು. ನೀರು ಹೇಗೆ ಸಿಗುತ್ತೆ? ಬೇರಿನಿಂದ. ಮೂರನೇದು ಗಾಳಿ. ಗಾಳಿ. ನಾವು ಉಸಿರಾಟದಾಗ ಹೇಗೆ ಆಕ್ಸಿಜನ್ ಅನ್ನ ತಗೊಳ್ತೀವಲ್ಲ ಅದೇ ರೀತಿ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ತವೆ. ನಾಲ್ಕನೇದು ಎಲೆಯ ಹಸಿರು ಬಣ್ಣ. ಎಲೆಯ ಹಸಿರು ಬಣ್ಣ. ಸೊ ಹಾಗಾದ್ರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಗಾದ್ರೆ ಅಡಿಗೆ ಮನೆ ಯಾವುದು? ಅಡಿಗೆ ಮನೆ ಎಲೆ. ಇಲ್ಲಿ ಅಡುಗೆ ಮನೆ ಎಲೆ ಆಗುತ್ತೆ ಅಂತ. ಸೊ ಅಡಿಗೆ ಮನೆ ಎಲೆ ಆದ್ರೆ ಇಲ್ಲಿ ಅಡಿಗೆ ಏನು ಫೈನಲ್ ಡಿಶ್ ಏನ್ ರೆಡಿ ಆಗುತ್ತೆ? ಫೈನಲ್ ಡಿಶ್ ಏನ್ ರೆಡಿ ಆಗುತ್ತೆ ಇಲ್ಲಿ? ಅದು ಗ್ಲೂಕೋಸ್. ಒಂಥರ ಸಕ್ಕರೆ. ಸೊ ಈ ಗ್ಲೂಕೋಸ್ ಇಂದಾನೆ ಗಿಡಗಳಿಗೆ ಶಕ್ತಿ ಸಿಗೋದು ಮತ್ತು ಅವು ಬೆಳೆಯುವುದು. ಒಂದ್ ವೇಳೆ ನಮ್ಗೆ ಡೈಲಿ ರೆಗ್ಯುಲರ್ ಆಗಿ ಬರೀ ಅನ್ನ ಸಾಂಬಾರು ಕೊಡ್ತಾ ಇದ್ರೆ, ಅನ್ನ ಮತ್ತು ಸಾಂಬಾರ್ ಕೊಡ್ತಾ ಹೋದ್ರೆ ನಮ್ಮಲ್ಲಿ ಶಕ್ತಿ ಇರಲ್ಲ, ಒಂಥರ ವೀಕ್ನೆಸ್ ಇರುತ್ತೆ. ಅದೇ ರೀತಿ ಗಿಡಗಳಿಗೂ ಬರೇ ನೀರ್ ಹಾಕೋದ್ರಿಂದ ಅವು ಶಕ್ತಿ ಇರಲ್ಲ ಮತ್ತೆ ಅವು ಬೆಳೆಯೋದಿಲ್ಲ. ಸೊ ಹಾಗಾದ್ರೆ ನಮಗ್ ಹೇಗೆ ವಿಟಮಿನ್ಸ್ ಬೇಕಲ್ಲ, ಅದೇ ರೀತಿ ಗಿಡಗಳಿಗೂ ಸಹ ವಿಟಮಿನ್ಸ್ ಬೇಕು. ಸೊ ಆ ವಿಟಮಿನ್ ಸಿಗೋದು ಮಣ್ಣಿನಿಂದ. ಗಿಡಗಳಿಗೆ ವಿಟಮಿನ್ ಸಿಗೋದು ಮಣ್ಣಿನಿಂದ. ಆಯ್ತಾ? ಸೊ ಮಣ್ಣಿನಿಂದ ಸಿಗುವಂತ ವಿಟಮಿನ್ಸ್ ಅನ್ನೇ ನಾವು ಖನಿಜ ಪೋಷಕಾಂಶ ಅಂತ ಕರಿತೀವಿ. ಇಲ್ಲಿ ಖನಿಜ ಪೋಷಕಾಂಶ ಅಂತ ಕರಿತೀವಿ. ಸೊ ಆ ಪೋಷಕಾಂಶಗಳು ಯಾವಪ್ಪ ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್, ಈ ನೈಟ್ರೋಜನ್ ಯಾಕೆ ಬೇಕಪ್ಪ ಅಂತಂದ್ರೆ ಎಲೆ ಚೆನ್ನಾಗಿ ಹಸಿರಾಗಿರಕ್ ಬೇಕು. ಆಮೇಲೆ ಈ ಫಾಸ್ಫರಸ್ ಏಕ್ ಬೇಕಪ್ಪ ಅಂತಂದ್ರೆ ಬೇರ್ ಗಟ್ಟಿಯಾಗಿರಕ್ಬೇಕು. ಸೊ ಇಲ್ಲಿ ನಾವು ಎರಡು ಅಂಶವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ಗಿಡಗಳು ಅವುಗಳ ಊಟ ತಾವೇ ಮಾಡ್ಕೊಳ್ತವೆ. ಸೊ ಆ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಅಂತೀವಿ. ದ್ಯುತಿ ಸಂಶ್ಲೇಷಣೆ ಆಗುವ ಕ್ರಿಯೆಯಿಂದ ಏನ್ ಸಿಗುತ್ತೆ? ಗ್ಲೂಕೋಸ್ ಸಿಗುತ್ತೆ. ಸೊ ಅದೇ ತರ ಮಣ್ಣಿನಿಂದ ತಗೊಳ್ಳುವಂತ ಊಟ ಯಾವ್ದಪ್ಪ ಇಲ್ಲಿ ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಂಬಂತಹ
ಖನಿಜಗಳು. ಹಾಗಾದ್ರೆ ಈ ಖನಿಜಗಳು ಯಾವಾಗ ಸಿಗ್ತವೆ ಅಂತಂದ್ರೆ ರೈತರು ಯಾವಾಗ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಗೊಬ್ಬರ ಹಾಕ್ತಾರೆ ಅದೇ ಗಿಡಗಳಿಗೆ ಕೊಡೋ ಒಂದು ವಿಟಾಮಿನ್ ಮಾತ್ರೆ ಇದ್ದ ಹಾಗೆ. ಸೊ ಈಗ ಇಷ್ಟು ಇಂಟ್ರೊಡಕ್ಷನ್ ಆಯ್ತು, ಸಸ್ಯಗಳಲ್ಲಿ ಪೋಷಣೆ ಹೇಗೆ ಆಗುತ್ತೆ ಅನ್ನೋದನ್ನ ಓವರ್ ಆಲ್ ಆಗಿ ತಿಳ್ಕೊಂಡ್ವಿ. ಸೊ ಈಗ ನೆಕ್ಸ್ಟ್ ಇನ್ ಡೆಪ್ತ್ ಆಗಿ ಹೋಗಕ್ಕೆ ನಾವು ಇನ್ನೂ ತಿಳ್ಕೊಳ್ಳೋಣ. ಹಾಗಾದ್ರೆ ಪೋಷಣೆ ಅಥವಾ ನ್ಯೂಟ್ರಿಷನ್ ಎಂದರೇನು? ಜೀವಿಗಳು ಆಹಾರವನ್ನು ಸೇವಿಸುವ ಮತ್ತು ಅದನ್ನು ದೇಹದ ಬೆಳವಣಿಗೆಗೆ, ಶಕ್ತಿ ಹಾಗೂ ಆರೋಗ್ಯದ ರಕ್ಷಣೆಗಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಪೋಷಣೆ ಅಂತ ಕರಿತೀವಿ. ಪೋಷಣೆ ಅಂತ ಕರಿತೀವಿ. ಸೊ ಒಂದು ಜೀವಿ ಆಹಾರ ಪಡೆಯುತ್ತದೆ ಮತ್ತು ದೇಹದಲ್ಲಿ ಅದನ್ನ ಬಳಸಿಕೊಳ್ಳುವುದನ್ನ ನಾವೇನಂತೀವಿ? ನ್ಯೂಟ್ರಿಷನ್ ಅಥವಾ ಪೋಷಣೆ ಅಂತ ಅಂತೀವಿ. ಸೊ ಇಲ್ಲಿ ಪೋಷಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಒಂದು ಫ್ಲೋ ಚಾರ್ಟ್ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಪೋಷಣೆ ಏನಕ್ಕೆ ಬೇಕು? ನಮಗೆ ಪೋಷಣೆ ಬೇಕಾಗಿರೋದು ಪರ್ಪಸ್ ಏನಪ್ಪಾ ಅಂತಂದ್ರೆ ಒಂದು ಬಾಡಿ ಬಿಲ್ಡಿಂಗ್ ಅಂದ್ರೆ ದೇಹ ಗಟ್ಟಿಯಾಗಿರ್ಲು. ಅದೇ ರೀತಿ ಯಾವಾಗ ಗಿಡಗಳ ಬೇರು ಅಥವಾ ಕಾಂಡ ಗಟ್ಟಿ ಆಗುತ್ತಲ್ಲ ಅವಾಗ ಅದು ಒಂದು ದೊಡ್ಡ ಗಿಡವಾಗಿ ಬೆಳೆದು ನಿಲ್ಲಲೆ ಶಕ್ತಿ ಸಿಗ್ತದ. ಎಲ್ಲಾದ್ರೂ ಏನಾದ್ರೂ ರೋಗ ಬರ್ತಾ ಇದ್ರೆ ಅದು ಗಿಡಗಳಿಗೆ ಹೆಲ್ಪ್ ಮಾಡ್ತದ, ನ್ಯೂಟ್ರಿಷನ್ ಅಂತದ್ದು, ಮತ್ತೆ ಎನರ್ಜಿ ಸಿಗ್ತದ. ಸೇಮ್ ಇದೇ ತರ ಮನುಷ್ಯನ ದೇಹಕ್ಕೂ ಕೂಡ ಬೇಕಾಗುತ್ತದ. ಸೊ ಇಲ್ಲಿ ಗಿಡಗಳನ್ನ ನಾವ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಸಲುವಾಗಿ ಅವುಗಳಿಗೆ ಸ್ವಪೋಷಿತ ಏನಂತ ಕರಿತೀವಿ? ಸ್ವಪೋಷಿತ ಪೋಷಣೆ ಅಥವಾ ಸ್ವಪೋಷಿತ ನ್ಯೂಟ್ರಿಷನ್, ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ವಿಧಾನ. ಸರಳವಾದ ಪದಾರ್ಥಗಳು, ಅಲ್ಲಿ ಏನು ಬೇರೆ ಎಲ್ಲ ಮಸಾಲೆ ಎಲ್ಲ ಹಾಕಲ್ಲ, ಅಥವಾ ಸಿಂಪಲ್ ಆಗಿ ನೀರ್ ತಗೊಳ್ತಾ ಒಂದಿಷ್ಟು ವಿಟಾಮಿನ್ಸ್, ಖನಿಜ ಪೋಷಕಾಂಶಗಳು ಲೈಕ್ ನೈಟ್ರೋಜನ್, ಫಾಸ್ಫರಸ್, ಹೌದಾ, ಫಾಸ್ಫರಸ್, ಆಮೇಲೆ ಪೊಟ್ಯಾಷಿಯಂ, ಆ ತರ ಎಲ್ಲವನ್ನ ತಗೊಳ್ತದ. ಸೊ ನೆಕ್ಸ್ಟ್ ನಾವು ಅದು ಯಾವ ಕಚ್ಚಾ ವಸ್ತುಗಳು, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಕಚ್ಚಾ ವಸ್ತುಗಳು ರಾ ಮಟೀರಿಯಲ್, ನೀರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳು ಬೇಕು. ಅವೆಲ್ಲ ಎಲ್ಲಿಂದ ಸಿಗ್ತವ? ಎನ್ವೈರನ್ಮೆಂಟ್ ಇಂದ ಸಿಗ್ತವ. ಅವನ್ನೆಲ್ಲೂ ಕೊಂಡು ತಗೊಂಡ್ ಬರ್ಬೇಕಾಗಿಲ್ಲ, ನಾವು ಇರುವಂತಹ ಪರಿಸರದಿಂದ ಅವು ನಮಗೆ ಸಿಗುತ್ತದೆ. ನೆಕ್ಸ್ಟ್ ಏನಾಗ್ತದ? ಆಹಾರವ ತಯಾರಾಗ್ತದ ಎಲ್ಲಿ? ಎಲೆಗಳಲ್ಲಿ ಆಹಾರ ತಯಾರಾಗ್ತದ. ಸೊ ಪೋಷಕಗಳು ಅಂತಂದ್ರ ಸ್ವಪೋಷಕಗಳು, ಅಟೋಟ್ರೋಪ್ಸ್. ಅಟೋಟ್ರೋಪ್ಸ್ಗೆ ಉದಾಹರಣೆಗಳು ಸಸ್ಯಗಳು. ಹಾಗಾದ್ರೆ ಪರಪೋಷಿತ ಪೋಷಣೆ, ಹಿಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿರುವ ವಿಧಾನವನ್ನ ನಾವು ಏನಂತೀವಿ? ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಮೋಡ್ ಆಫ್ ಬೀಯಿಂಗ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ಫಾರ್ ಫುಡ್. ಉದಾಹರಣೆಗೆ ನಾವು ಮನುಷ್ಯರೇ ಮತ್ತೆ ಬೇರೆ ಪ್ರಾಣಿಗಳು. ಆಹಾರದ ಮೂಲ ಯಾವುದು? ಫುಡ್ ಸೋರ್ಸ್ ಇಲ್ಲಿ ನಮಗೆ ಮತ್ತೆ ನಾವು ತಿರುಗಿ ಸಸ್ಯಗಳಿಗೆ ಬರಬೇಕು, ಬೇರೆ ಬೇರೆ ಸಸ್ಯಗಳನ್ನೇ ಬರಬೇಕು. ಸೊ ಇವುಗಳಿಗೆ ಏನಂತಾರು? ಹೆಟರೋಟ್ರೋಪ್ಸ್. ಉದಾಹರಣೆಗೆ ಮಾನವರು ಮತ್ತು ಪ್ರಾಣಿಗಳು. ಓಕೆ, ನೆಕ್ಸ್ಟ್ ಸಸ್ಯಗಳಲ್ಲಿ ಪೋಷಣೆ ವಿಧಾನಗಳು. ಸೊ ಅದೇ ನಾವು ಈಗ ಡಿಸ್ಕಸ್ ಮಾಡಿದ್ದು ಸ್ವಯಂ ಪೋಷಣೆ, ಅಟೋಟ್ರೋಪಿಕ್ ನ್ಯೂಟ್ರಿಷನ್. ಸಸ್ಯಗಳು ಸರಳವಾದ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು, ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾದಾಗ ಈ ತರ ಒಂದು ನೀಟಾಗಿ ಡೆಫಿನೇಷನ್ ಬರ್ಕೋಬಹುದು. ಸರಳವಾದ ಕಚ್ಚಾ ಪದಾರ್ಥಗಳನ್ನು ಬಳಸಿಕೊಂಡು ತಮಗಾಗಿ ತಾವೇ ಆಹಾರವನ್ನು ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಣೆ ಎನ್ನುತ್ತಾರೆ. ಇಂಥ ಸಸ್ಯಗಳನ್ನು ಸ್ವಪೋಷಕಗಳು, ಅಟೋಟ್ರೋಪ್ಸ್ ಎನ್ನಲಾಗುತ್ತದೆ. ಉದಾಹರಣೆಗೆ ಎಲ್ಲಾ ರೀತಿಯ ಹಸಿರು ಸಸ್ಯಗಳು. ಹಾಗಾದ್ರೆ ಪರಪೋಷಣೆಗೆ ಏನು ಡೆಫಿನೇಷನ್ ಬರೀಬೇಕು ಎಕ್ಸಾಮ್ ಅಲ್ಲಿ ನೀಟಾಗಿ ಕೇಳಿದಾಗ, ಕೆಲವು ಸಸ್ಯಗಳಲ್ಲಿ ಪತ್ರಹರಿತು ಇರುವುದಿಲ್ಲ, ಹಾಗಾಗಿ ಅವು ಆಹಾರವನ್ನು ತಯಾರಿಸಲು ಸಾಧ್ಯವಿಲ್ಲ. ಆ ಆಹಾರಕ್ಕಾಗಿ ಇತರ ಸಸ್ಯಗಳು ಅಥವಾ ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಇವುಗಳನ್ನ ನಾವು ಹೆಟರೋಟ್ರೋಪ್ಸ್ ಎನ್ನುತ್ತೇವೆ. ಇಲ್ಲಿ ನೆಕ್ಸ್ಟ್ ನಾವು ನೋಡ್ಬೋದು, ಚಿತ್ರದ ಮುಖಾಂತರ ನೋಡ್ಬೋದು. ಇಲ್ಲಿ ಸಸ್ಯಗಳಲ್ಲಿ
ಪೋಷಕಗಳ ಹೀರಿಕೆ ಮತ್ತು ಸಾಗಾಣಿಕೆ ವ್ಯವಸ್ಥೆ ಯಾವ ರೀತಿ ಆಗ್ತದ ಅಂತ ನಾವು ನೋಡ್ಬೋದು. ಸೊ ಎಲೆ ಇದೆ, ನೀರು ಮತ್ತು ಖನಿಜಗಳು ಯಾವ ರೀತಿಯಾಗಿ ಮಣ್ಣಿನ ಕೆಳಗೆ ಯಾವ ರೀತಿಯಾಗಿ ಶೇಖರಣೆ ಆಗ್ತದೆ ಇಲ್ಲಿ, ಮತ್ತು ಅವು ಹೇಗೆ ವಾಪಸ್ ಮೇಲೆ ಹೋಗಿ ಎಲೆ ಹಸಿರಾಗಿರಲು ಕಾರಣ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನೀರು, ಇದು ನೀರು, ಮತ್ತೆ ನೆಕ್ಸ್ಟ್ ಇಲ್ಲಿ ಖನಿಜಗಳು ಇದೆ. ಇಲ್ಲಿ ಖನಿಜಗಳು ಇದೆ, ಇಲ್ಲಿ xylem ನೀರಿನ ವಾಹಕ ಅದು, ಆಮೇಲೆ ಇಲ್ಲಿ ರೋಮಗಳು ಇದಾವೆ. ಸೊ ಇಲ್ಲಿ ನೆಕ್ಸ್ಟ್ ಎಲೆಯ ಒಳಗೆ ಯಾವ ರೀತಿ ಇದು ಮೇಲಿನ ಪದರು ಎಲೆ, ಅದರಲ್ಲಿ xylem, ಫ್ಲೋಯಂ, ಪತ್ರರಂಧ್ರ, ಅದೇ ರೀತಿ. ಆಮೇಲೆ ಕಾಂಡಗಳಲ್ಲಿ ಇಲ್ಲಿ ಇದು xylem, ಆಮೇಲೆ ಇದು ಫ್ಲೋಯಂ ಆಹಾರ ವಾಹಕ ಅದು. ಸೊ ಈ ತರ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಎಲೆಗಳು ಸಸ್ಯದ ಆಹಾರ ಕಾರ್ಖಾನೆಗಳು ಇದ್ದ ಹಾಗೆ. ಎಲೆಗಳು ಏನಪ್ಪಾ, ಇವು ಆಹಾರದ ಕಾರ್ಖಾನೆಗಳು, ಆಹಾರ ಕಾರ್ಖಾನೆ ಇದ್ದ ಹಾಗೆ, ಹೌದಾ. ಆದ್ದರಿಂದ ಎಲ್ಲಾ ಕಚ್ಚಾ ವಸ್ತುಗಳು ಎಲೆಗಳಿಗೇನೆ ತಲುಪಬೇಕು, ಎಲ್ಲಾ ಕಚ್ಚಾ ವಸ್ತುಗಳು ಎಲೆಗಳೇ ತಲುಪಬೇಕು. ಮಣ್ಣಿನಲ್ಲಿರುವ ಇದು ನೀರು ಮತ್ತು ಖನಿಜಗಳು ಬೇರುಗಳಿಂದ ಹೀರಿಕೆ ಆಗಿ ಎಲೆಗಳಿಗೆ ಹೋಗ್ತದ, ಹೌದಾ. ಸೊ ಅದೇ ರೀತಿ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಗಾಳಿಯಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮೇಲಿನ ಸೂಕ್ಷ್ಮ ರಂಧ್ರಗಳ ಮೂಲಕ, ಎಲೆಗಳ ಮೇಲೆ ಯಾವ ರೀತಿ ಸೂಕ್ಷ್ಮ ರಂಧ್ರ ಇರ್ತದಲ್ಲ ಅದ್ರ ಮೂಲಕ ಒಳಗಡೆ ಹೋಗಿ ಸೇರ್ಕೊಳ್ತದೆ. ಈ ರಂಧ್ರಗಳಿಗೆ ಏನಂತಾವು, ಕಾವಲು ಕೋಶಗಳಂತಹ, ಯಾವುದು ಕಾವಲು ಕೋಶಗಳು ಅಂತ ಕರಿತೀವಿ, ಕಾವಲು ಕೋಶಗಳು. ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿರ್ತಾವ. ಆಮೇಲೆ ಈ ರಂಧ್ರಗಳಿಗೆ ಏನಂತ ಇರತ್ತಪ್ಪ ಅಂತಂದ್ರೆ ಪತ್ರರಂಧ್ರ. ಇಲ್ಲಿದೆ ನೋಡಿ, ಪತ್ರರಂಧ್ರ, ಕಾವಲು ಕೋಶಗಳು, ಪತ್ರರಂಧ್ರ ಅಥವಾ ಸ್ಟೊಮ್ಯಾಟಾ. ಇಂಗ್ಲಿಷ್ ನಲ್ಲಿ ಏನಂತೀವಿ, ಸ್ಟೊಮ್ಯಾಟಾ, ಹೌದಾ, ಸ್ಟೊಮ್ಯಾಟಾ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಬೇರು, ಬೇರು, ಕಾಂಡ, ರೆಂಬೆ, ಎಲೆ, ಇವುಗಳ ಮೂಲಕ ಹಾದು ಹೋಗುವಂತಹ ಈ ಕೊಳವೆ ಮೂಲಕ, ಈ ತರ ಕೊಳವೆ ಮೂಲ ಟೈಪ್ ಇರ್ತಾವಲ್ಲ, ಅವು ಹಾದು ಹೋಗುವಂತಹ ವೆಸಲ್ಸ್ ಮೂಲಕ ನೀರು ಮತ್ತು ಖನಿಜಗಳೇನಾಗ್ತಾವ ಎಲೆಗಳಿಗೆ ಹೋಗಿ ತಲುಪುತ್ತದೆ. ಈ ಪೋಷಕಗಳು ಎಲೆಯನ್ನು ತಲುಪಬೇಕಾದಂತಹ ನಿರಂತರ ಮಾರ್ಗವನ್ನ ಅವು ತಾವೇ ನಿರ್ಮಿಸ್ಕೊಳ್ತಾವ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ಬೇಕಲ್ಲ, ಸೊ ಅದನ್ನ ತಾವೇನ್ ಮಾಡ್ತಾವ, ತಾವೇ ನಿರ್ಮಿಸ್ಕೊಳ್ತಾವ. ಸೊ ಅದನ್ನ ನೀವು ಯಾವ ತರ ನಿರ್ಮಿಸ್ಕೊಳ್ತಾವ ಅನ್ನೋದನ್ನ ಹೈಯರ್ ಕ್ಲಾಸ್ ಒಳಗ ಕಲಿತೀರಿ. ಸೊ ಎಲೆಗಳಿಗೆ ಪತ್ರ ಹರಿತ್ತು ಎಂಬ ಹಸಿರು ವರ್ಣಕ ಇರ್ತದ, ಹಸಿರು ಬಣ್ಣ ಹೊಂದಿರ್ತದ. ಸೊ ಎಷ್ಟ ನಾವು ಸೂರ್ಯನ ಬೆಳಕನ್ನ ಹಿಡಿದುಕೊಳ್ಳಕ ಎಲೆಗೆ ಏನ ಮಾಡ್ತದ, ಅದು ಸಹಾಯ ಮಾಡ್ತದ. ಪತ್ರ ಹರಿತ್ತು ಅನ್ನೋದು, ಪತ್ರ ಹರಿತ್ತು, ಪತ್ರ ಹರಿತ್ತು ಅನ್ನೋದು ಏನಾಗ್ ಮಾಡ್ತದ, ಎಲೆಗಳಿಗೆ ಸೂರ್ಯನ ಬೆಳಕನ್ನ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡ್ತದ. ಅದೇ ರೀತಿ ಈ ಶಕ್ತಿ ಏನ್ ಮಾಡ್ತದಪ್ಪ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಆಹಾರವನ್ನ ಸಂಶ್ಲೇಷಿಸಲು ಬಳಕೆ ಆಗ್ತದೆ. ಸೊ ಸೂರ್ಯನ ಬೆಳಕಿನಲ್ಲಿ ಆಹಾರದ ಸಂಶ್ಲೇಷಣೆ ನಡೆಯುವುದನ್ನ ನಾವೇನಂತೀವಿ, ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಸೊ ದ್ಯುತಿ ಸಂಶ್ಲೇಷಣೆ ಇಲ್ಲಿ ನೋಡ್ಬೋದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಬೆಳಕಿನ ಶಕ್ತಿ ಬೇಕು, ಹೌದಾ. ಬೆಳಕಿನ ಶಕ್ತಿ ಬೇಕು. ಏನ್ ಬೇಕು, ಫಸ್ಟ್ ಬೆಳಕಿನ ಶಕ್ತಿ ಬೇಕು. ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್ ಬೇಕು, ನೀರು ಮತ್ತು ಖನಿಜಗಳ ಬೇಕು. ಆಮೇಲೆ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂದ್ರೆ ಏನಿಲ್ಲಿ, ಪತ್ರ ಹರಿತ್ತು, ಪತ್ರ ಹರಿತ್ತು, ಆಯ್ತಾ, ಪತ್ರ ಹರಿತ್ತು ಬೇಕು. ಓಕೆ. ಆಮೇಲೆ ಏನಾಗ್ತದೆ, ಎಲೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಎಂಬ ಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಬರುವಂತ ರಿಸಲ್ಟ್ ಏನಪ್ಪಾ, ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ಗಳು. ಆಮೇಲೆ ಬಿಡುಗಡೆ ಏನಾಗ್ತದ ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದ. ಆಕ್ಸಿಜನ್, ಆಮ್ಲಜನಕ, ಆಮ್ಲಜನಕ. ಸೊ ಎಲ್ಲಾ ಶೇಖರಣೆ ಎಲ್ಲಾಗ್ತದ, ಬೇರುಗಳಲ್ಲಿ ಆಗ್ತದ, ಹೌದಾ, ಬೇರುಗಳಲ್ಲಿ ಆಗ್ತದೆ. ಸೊ ಎಲ್ಲಾ ಜೀವಿಗಳಿಗೂ ಸೌರಶಕ್ತಿಯೇ ಮೂಲ ಕಾರಣ ಆಗಿದೆ ಇಲ್ಲಿ.
ಎಲ್ಲಾ ಜೀವಿಗಳಿಗೆ ಏನಾಗ್ತದೆ, ಸೌರಶಕ್ತಿಯೇ ಮೂಲ ಕಾರಣ. ಸೊ ಈಗ ಕರೆಕ್ಟ್ ಆಗಿ ಒಂದು ಡೆಫಿನೇಷನ್ ಹೇಳ್ಬೇಕಪ್ಪ ಅಂತಂದ್ರೆ, ಹಸಿರು ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಪತ್ರಹರಿತ್ತಿನ ಉಪಸ್ಥಿತಿಯಲ್ಲಿ, ಅಂದ್ರೆ ಅವುಗಳ ಪ್ರೆಸೆನ್ಸ್ ಅಲ್ಲಿನೇ ಏನ್ ಮಾಡ್ತದ, ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ತಮಗೆ ಬೇಕಾದ ಕಾರ್ಬೋಹೈಡ್ರೇಟ್ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ನಾವೇನಂತೀವಿ, ದ್ಯುತಿ ಸಂಶ್ಲೇಷಣೆ ಎನ್ನುತ್ತೀವಿ. ತುಂಬಾ ಸಿಂಪಲ್ ಇದು, ಆಯ್ತಾ. ಡೆಫಿನೇಷನ್ ಎಕ್ಸಾಮ್ ಅಲ್ಲಿ ಬರಿಬೇಕಾದಾಗ ಈ ತರ ಹೇಳ್ಬೋದು. ಸಸ್ಯಗಳು ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ಅಂದ್ರೇನು, ಅಥವಾ ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಯಾವ ರೀತಿ ಆಗ್ತದ ಅಂತ ಕೇಳಿದ್ರೆ, ಹಸಿರು ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಪತ್ರಹರಿತ್ತಿನ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ತಮಗೆ ಬೇಕಾದ ಕಾರ್ಬೋಹೈಡ್ರೇಟ್ ತಯಾರಿಸುವ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಹೌದಾ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಒಂದು ಸಮೀಕರಣ ಬರಿಬಹುದು ನಾವಿಲ್ಲಿ. ಸಮೀಕರಣನೂ ಕೂಡ ಬರಿಬಹುದು. ಯಾವ ರೀತಿ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಸೂರ್ಯನ ಬೆಳಕು, ಯಾವುದು ಪ್ರೆಸೆನ್ಸ್ ಅಲ್ಲಿ? ಸೂರ್ಯನ ಬೆಳಕಿನ ಪ್ರೆಸೆನ್ಸ್ ಅಲ್ಲಿ ಬೆಳಕು, ಆಮೇಲೆ ಕ್ಲೋರೋಫಿಲ್ ಏನ್ ಸಿಗ್ತದ ನಮಗಿಲ್ಲಿ? ಕಾರ್ಬೋಹೈಡ್ರೇಟ್. ಮತ್ತೆ ಏನು ಬಿಡುಗಡೆ ಆಗ್ತಾ ಇದೆ? ಆಕ್ಸಿಜನ್. ಅದು ಆಮ್ಲಜನಕ. ಓಕೆ, ತಿಳಿತಾ ಇದೆಯಲ್ಲ? ಸೊ ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಏನಾಗ್ತಪ್ಪ ಅಂತಂದ್ರ ಅವು ಸ್ಟಾರ್ಚ್ ಆಗಿ ಪರಿವರ್ತನೆ ಆಗ್ತಾವ. ಇಲ್ಲಿ ಕಾರ್ಬೋಹೈಡ್ರೇಟ್ ಏನ್ ಸಿಗ್ತದಲ್ಲ ನಮಗೆ, ಇದು ಏನಾಗ್ತದ? ಸ್ಟಾರ್ಚ್ ಅಂದ್ರೆ ಏನು? ಪಿಷ್ಟ. ಪಿಷ್ಟವಾಗಿ ಪರಿವರ್ತನೆ ಆಗ್ತದ. ಸೊ ಎಲೆಗಳಲ್ಲಿರುವಂತಹ ಪಿಷ್ಟ ಏನಾಗ್ತದ? ದ್ಯುತಿ ಸಂಶ್ಲೇಷಣೆ ಉಂಟಾಗಿದೆ ಎಂಬುದನ್ನ ನಮಗ ಸೂಚನೆ ಕೊಡ್ತದ. ಪಿಷ್ಟ ಅನ್ನೋದು ಸಹ ಇದು ಒಂಥರ ಕಾರ್ಬೋಹೈಡ್ರೇಟ್ ಆಗಿರ್ತದ. ಸೊ ಯಾವಾಗ ಕೆಂಪು ಅಥವಾ ನೇರಳೆ ಅಥವಾ ಕಂದು ಬಣ್ಣದಂತ ಗಿಡಗಳು ಅಥವಾ ಎಲೆಗಳು ನಮಗ್ ಕಾಣ್ತದವ, ಅವಾಗ ಅವು ನಡೆಸ್ತಾ ಇದ್ದೇವ ಅಥವಾ ಇಲ್ವಾ ಅಂತ ನಮಗ ಗೊತ್ತಾಗ್ತದ. ಸೊ ಮತ್ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೇಕಾದಂತದನ್ನ ಏನಪ್ಪಾ ಅಂತಂದ್ರ, ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಯಾವ ರೀತಿ ಆಗ್ತದ, ಅನ್ನೋದನ್ನ ನೋಡ್ಬೇಕು. ಹೌದಾ. ಸೊ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ಏನ್ ಮಾಡ್ತಾವ? ಕಾರ್ಬೋಹೈಡ್ರೇಟ್ ಅನ್ನ ಸಂಶ್ಲೇಷಿಸ್ತಾವ. ಹೌದಾ. ಈಗ ನಾವು ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ. ಸೊ ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಮಾಡಿದೆ. ಆಯ್ತಾ. ಸೊ ಇಲ್ಲಿ ಏನಂದ್ರೆ, ಕಾರ್ಬೋಹೈಡ್ರೇಟ್ ಇದ್ದಿದ್ದು ಕಾರ್ಬೋಹೈಡ್ರೇಟ್ಗಳು, ಆಮೇಲೆ ಕಾರ್ಬನ್, ಆಯ್ತಾ, ಆಮೇಲೆ ಹೈಡ್ರೋಜನ್, ನಾಟ್ ಕಾರ್ಬನ್ ಡೈಆಕ್ಸೈಡ್, ಓನ್ಲಿ ಕಾರ್ಬನ್, ಹೈಡ್ರೋಜನ್, ಆಮೇಲೆ ಆಕ್ಸಿಜನ್. ಹೌದಾ. ಆಕ್ಸಿಜನ್ ಗಳಿಂದ ಮಾಡಲ್ಪಟ್ಟಿದೆ. ಸೊ ಪ್ರೋಟೀನ್ ಮತ್ತು ಕೊಬ್ಬು ಆಹಾರದ ಇತರ ಘಟಕಗಳ ಸಂಶ್ಲೇಷಣೆಯಲ್ಲಿ ಇವು ಬಳಕೆ ಆಗ್ತಾವ. ಸೊ ಅದೇ ರೀತಿ ಪ್ರೋಟೀನ್ಗಳು ನೈಟ್ರೋಜನ್ ಹೊಂದಿರುವ ನೈಟ್ರೋಜನ್ ಯುಕ್ತ ವಸ್ತುಗಳು ಸಸ್ಯಗಳ ನೈಟ್ರೋಜನ್ ಗಳನ್ನ ಎಲ್ಲಿಂದ ಪಡ್ಕೋತಾವ, ಅವುಗಳನ್ನು ಸಹ ನಾವು ಇನ್ ಶಾರ್ಟ್ ಆಗಿ ಹೇಳಿದೀನಿ ನಿಮಗ, ಬಟ್ ಇಲ್ಲಿ ತಿಳ್ಕೊಬೇಕಾಗಿದೆ. ಸೊ ಗಾಳಿಯಲ್ಲಿ ಏನಾಗ್ತದೆ? ಅನಿಲ ರೂಪದ ಗಾಳಿ ಒಳಗೆ ಏನಾಗ್ತದೆ? ಅನಿಲ ರೂಪದಲ್ಲಿ ನಮಗೆ ಏನ್ ಸಿಗ್ತದ? ನೈಟ್ರೋಜನ್ ಅಗ್ದಿ ಹೇರಳವಾಗಿ ಸಿಕ್ಕಾಪಟ್ಟೆ ಸಿಗ್ತದ. ಹೌದಾ. ನೈಟ್ರೋಜನ್ ಸಿಕ್ಕಾಪಟ್ಟೆ ಸಿಗ್ತದ. ಆದ್ರ ನೈಟ್ರೋಜನ್ ಅನ್ನ ಗಿಡಗಳು, ಎಲೆಗಳು ಹೀರ್ಕೊಳಂಗಿಲ್ಲ.
ಹೌದಾ? ಅವು ಹೀರಿಕೊಳ್ಳಲು ಆಗಲ್ಲ. ಹೀರಿಕೊಳ್ಳಲು ಆಗಲ್ಲ. ಅವು ಹೀರಿಕೊಳ್ಳಲು ಆಗುವುದಿಲ್ಲ. ಸೊ ಇಲ್ಲಿ ಏನಾಗ್ತದ ಅವಾಗ? ಸೊ ಎಲ್ಲಿಂದ ತಗೋತಾವ ಹಾಗಾದ್ರ? ಅವು ಹೀರಿಕೊಳ್ಳಕ್ ಆಗಂಗಿಲ್ಲಪ್ಪ ಅಂತಂದ್ರೆ ಎಲ್ಲಿಂದ ತಗೋತಾವು ಅನ್ನೋದನ್ನ ನಾವು ನೋಡ್ಬೇಕು. ಮಣ್ಣಿನಲ್ಲಿ ಏನು ನಾವು ನಿರ್ದಿಷ್ಟವಾದ ಒಂದು ಬ್ಯಾಕ್ಟೀರಿಯಾಗಳು ಅನಿಲ ರೂಪದ ನೈಟ್ರೋಜನ್ ಬಳಸುವ ರೂಪಕ್ಕೆ ಏನ್ ಮಾಡ್ತಾವ ಅದನ್ನ ಪರಿವರ್ತಿಸುತ್ತಾವ. ಮಣ್ಣನ್ನೇ ಮಣ್ಣು ಅದನ್ನ ಏನ್ ಅನಿಲ ರೂಪಕ್ಕೆ ಪರಿವರ್ತನೆಯಾಗಿ ನೈಟ್ರೋಜನ್ ಸಿಗುವ ತರ ಅವಕ್ಕ ಪರಿವರ್ತನೆ ಮಾಡ್ಕೋತಾವ. ಹೌದಾ? ಆವಾಗ ಮಣ್ಣಿಗೆ ಏನದು ಬಿಡುಗಡೆ ಆಗ್ತದಲ್ಲ, ಆಮೇಲೆ ನೀರಿನ ಮುಖಾಂತರ ಏನ್ ಮಾಡ್ತದ ಅದು ಸಸ್ಯ ಆಗ್ಲಿ ಗಿಡ ಆಗ್ಲಿ ಹೀರ್ಕೊಳ್ತದ. ಸೊ ಇಲ್ಲ ಏನ್ ಮಾಡ್ತಾರ ರೈತರು ಸಹ ಗಿಡಗಳಿಗೆ ನೈಟ್ರೋಜನ್ ಹಾಕುವುದನ್ನ ನಾವು ನೋಡ್ಬೋದು. ಹಾಕ್ತಾರ. ಸೊ ಆ ರೀತಿಯಾದ್ರೂ ನೈಟ್ರೋಜನ್ ದೊರಕ್ತದ. ಸೊ ಈ ರೀತಿಯಾಗಿ ಗಿಡಗಳು ನೈಟ್ರೋಜನ್ ಅವಶ್ಯಕತೆ ಏನಿದೆ ಅವುಗಳನ್ನ ಪೂರೈಸ್ಕೊಳ್ತಾವ. ಹೌದಾ? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನಗಳು ಯಾವ ರೀತಿ ಆಗ್ತದ? ಒಂದಿಷ್ಟು ಗಿಡಗಳಲ್ಲಿ ನಮ್ಗೆ ಕ್ಲೋರೋಫಿಲ್ ಇಲ್ಲದಂತ ಸಸ್ಯಗಳು ಸಿಗ್ತಾವ. ಸೊ ಆ ಸಸ್ಯಗಳು ಏನಾಗ್ತಾವ ಆಹಾರವನ್ನ ತಮ್ಮ ಆಹಾರವನ್ನ ತಾವೇ ರೆಡಿ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾದ್ರೆ ಅವು ಹೇಗ್ ಬದುಕ್ತಾವ? ತಮ್ಮ ಆಹಾರವನ್ನ ಹೇಗೆ ಪಡ್ಕೊಳ್ತಾವ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಸೊ ಹೇಗೆ ಮಾನವರು ಮತ್ತು ಪ್ರಾಣಿಗಳು ತಮ್ಮ ಆಹಾರವನ್ನ ಪಡಿಲಿಕ್ಕೆ ಸಸ್ಯಗಳ ಮೇಲೆ ಅವಲಂಬಿಸಿದ್ದಾರೆ, ಅದೇ ರೀತಿ ಒಂದಿಷ್ಟು ಗಿಡಗಳು ಸಹ ಬೇರೆ ಇದನ್ನ ಅವಲಂಬಿಸಿದಾವ. ಸೊ ಅವುಗಳಿಗೆ ಏನಂತೀವಿ? ಪರಪೋಷಿತ ಪೋಷಣಾ ವಿಧಾನ ಅಂತ ಕರಿತೀವಿ. ಏನು? ಪರಪೋಷಿತ ಪೋಷಣಾ ವಿಧಾನ. ಏನ್ ಡಿಸ್ಕಸ್ ಮಾಡತ್ತೇವೆ ನಾವಿಲ್ಲಿ? ಸಸ್ಯಗಳಲ್ಲಿ ಇತರ ಪೋಷಣಾ ವಿಧಾನ. ಇತರ ಪೋಷಣಾ ವಿಧಾನ. ಸೊ ಏನಾಗ್ತದೆ ಇಲ್ಲಿ ಒಂದಿಷ್ಟು ಗಿಡಗಳು ಎಲ್ಲಾ ತರ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳಕ್ ಆಗಂಗಿಲ್ಲ. ಸೊ ಯಾಕೆ ಇಲ್ಲಪ್ಪ ಅಂತಂದ್ರ ಮಾಡ್ಕೊಳಕ್ ಆಗಂಗಿಲ್ಲ? ಅವುಗಳಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಕ್ಲೋರೋಫಿಲ್ ಅಂತಂದ್ರ ಪತ್ರ ಹರಿತ್ತು. ಪತ್ರ ಹರಿತ್ತು. ಹೌದಾ? ಸೊ ಇವುಗಳಿಗೆ ಏನಂತಾರಂತಂದ್ರ ಪರಪೋಷಿತ ಪೋಷಣಾ ವಿಧಾನಗಳು. ಪೋಷಣಾ ವಿಧಾನಗಳು. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಹಳದಿ ಬಣ್ಣ ಇರ್ತಕ್ಕಂತಹ ಅಥವಾ ತಂತಿಯಂತಹ ಕವಲೊಡೆದ ರಚನೆಗಳಿಗೆ ಏನಂತಾವ ಒಂದು ಮರ ಅಥವಾ ಕಾಂಡ ಅಥವಾ ಬೇರುಗಳಿಗೆ ಸುತ್ತಕೊಂಡಿರೋದನ್ನ ನಾವು ನೋಡಿರ್ತೀವಿ. ಹೌದಾ? ಅವನ್ನೆಲ್ಲ ನೋಡಿರ್ತೀವಿ. ಸೊ ಇವುಗಳಿಗೆ ಏನಂತ ಒಂಥರ ಕಸ್ಕುಟ ಸಸ್ಯ ಅಂತ ಒಂದಿದೆ. ಸೊ ಇದು ಏನಾಗ್ತದೆ ಇಲ್ಲಿ ಕ್ಲೋರೋಫಿಲ್ ಅನ್ನ ಹೊಂದಿಲ್ಲ. ಸೊ ಹಾಗಾದ್ರೆ ತಾನು ಹೇಗೆ ಮೇಲೇರುತ್ತಿರುವ ಸಸ್ಯದಿಂದ ಆಹಾರವನ್ನ ಪಡೆದುಕೊಳ್ತದೋ ಇದು ಮೇಲೇರುವ ಬಳಸುವ ಆಧಾರ ಸಸ್ಯಕ್ಕೆ ಏನಂತೇವೆ ನಾವು? ಆತಿಥೇಯ ಸಸ್ಯ. ಆತಿಥೇಯ ಸಸ್ಯ. ಹೋಸ್ಟ್ ಅಂತ ಕರಿತೀವಿ. ಆಯ್ತಾ? ಸೊ ಆತಿಥೇಯ ಸಸ್ಯದಿಂದ ಸಿಗುವಂತಹ ಉಪಯುಕ್ತ ಪೋಷಕಗಳನ್ನ ಕಸಿದುಕೊಳ್ತದ. ಸೊ ಕಸ್ಕ್ಯೂಟ ಸಸ್ಯಕ್ ನಾವೇನಂತ ಕರಿತೀವಿ ಅಂತಂದ್ರ ಕೆಸ್ಕ್ಯೂಟ ಸಸ್ಯಕ್ಕ ಪರಾವಲಂಬಿ ಅಂತ ಕರಿತೀವಿ. ಇದು ಒಂಥರ ಪರಾವಲಂಬಿ ಸಸ್ಯ. ಆಯ್ತಾ? ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪಾ ಅಂತಂದ್ರ ಹೇಗೆ ಈ ಗಿಡಗಳು ಯಾವ ರೀತಿಯಾಗಿ ಇರ್ತವೆ ಇಲ್ಲಿ ನೋಡ್ಬೋದು ನಾವು. ಹೌದಾ? ಸೊ ಇದು ಒಂಥರ ಇಲ್ಲಿ ಶಿಲೀಂಧ್ರ ಮತ್ತು ಶೈವಲದ ನಡುವೆ ಸಹಜೀವನ ಯಾವ ರೀತಿಯಾಗಿ ಏರ್ಪಾಟಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಸೊ ಶಿಲೀಂಧ್ರಗಳು ಮತ್ತು ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರ್ತಾವ.
ಹೌದಾ? ಗಾಳಿಯಲ್ಲಿರ್ತಾವ. ಆಮೇಲೆ ಒದ್ದೆ ಆದಾಗ ಏನಾಗ್ತಾವ, ಬೆಚ್ಚಗಿನ ವಸ್ತುಗಳ ಮೇಲೆ ಬಿದ್ದಾಗ ಅವು ಏನಾಗ್ತಾವು, ಮೊಳಕೆ ಒಡೆಯುತ್ತವ. ಹೌದಾ? ಈ ತರ ಮೊಳಕೆ ಒಡೆಯುತ್ತವ, ಆಮೇಲೆ ಬೆಳಿತಾವ. ಸೊ ನಮಗ್ ವಸ್ತುಗಳು ಹಾಳಾಗದಂತ ಹೇಗೆ ರಕ್ಷಿಸಬೇಕು ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಸೊ ಒಂದ್ ವೇಳೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸ್ತವ, ಅವಕ್ಕೆ ಏನಂತಾರ ಸಹಜೀವನ. ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನ ಹಂಚಿಕೊಳ್ತಾವ. ಒಟ್ಟಾರೆಯಾಗಿ ಜೀವಿಸುವುದು, ಎರಡು ತರಹದ ಬೇರೆ ಬೇರೆ ಜೀವಿಗಳು ಒಟ್ಟಾರೆ ಜೀವಿಸುವುದು. ಆಮೇಲೆ ಅವಕ್ಕೆ ಬೇಕಾದಂತಹ ಪೋಷಕಗಳನ್ನ ಹಂಚಿಕೊಳ್ಳುವುದು, ಇದಕ್ಕೇನಂತಾರ ಸಹಜೀವನ, ಸಿಂಬೋಸಿಸ್ ಅಂತ ಕರೀತಾರೆ. ಸೊ ಉದಾಹರಣೆಗೆ ಕೆಲವು ನಿರ್ದಿಷ್ಟ ಶಿಲೀಂಧ್ರಗಳು, ಹೌದಾ, ನಿರ್ದಿಷ್ಟ ಶಿಲೀಂಧ್ರಗಳು, ನಿರ್ದಿಷ್ಟವಾದ ಶಿಲೀಂಧ್ರಗಳು ಮರಗಳಲ್ಲಿ ವಾಸಿಸ್ತವ. ಈ ರೀತಿ ನಾವು ಮರಗಳಲ್ಲಿ ಬೆಳೆದಿರೋದನ್ನ ನಾವು ನೋಡಿರ್ಬೋದು. ಹೌದಾ? ಸೊ ಮರಗಳಲ್ಲಿ ಬೇರುಗಳಲ್ಲಿ ವಾಸಿಸ್ತವ. ಸೊ ಸಸ್ಯಕ್ಕೆ ಸಸ್ಯ ಏನ್ ಮಾಡ್ತದ, ಶಿಲೀಂಧ್ರಕ್ಕೆ ಪೋಷಣೆ ಕೊಡ್ತದ. ಹೌದಾ? ಸೊ ಅದಕ್ಕೆ ಪ್ರತಿಯಾಗಿ ಶಿಲೀಂಧ್ರ ಏನ್ ಮಾಡ್ತದ, ಗಿಡಕ್ಕ ನೀರು ಮತ್ತ ನಿರ್ದಿಷ್ಟ ಪೋಷಕಗಳನ್ನ ಕೊಡ್ತದ. ಸೊ ಹೀಗಿದ್ದಾಗ ಇಲ್ಲಿ ಶಿಲೀಂಧ್ರಕ್ಕೆ ಆಗುವ ಲಾಭಗಳು ಏನು? ಶೈವಲದಿಂದ ತಯಾರಾದ ಆಹಾರ ಅದಕ್ಕೆ ಸಿಗ್ತದ. ಆಮೇಲೆ ಸರಳವಾದ ಸಂಯುಕ್ತಗಳು ಸಿಗ್ತವ. ಹೌದಾ? ಸರಳವಾಗಿರ್ತಕ್ಕಂತ ಸಂಯುಕ್ತಗಳು ಕೂಡ ಸಿಗ್ತವ. ಸೊ ಹಾಗಾದ್ರೆ ಗಿಡಗಳಿಗೆ ಆದಂತಹ ಉಪಯೋಗ ಏನು? ಶಿಲೀಂಧ್ರದಿಂದ ಅದಕ್ಕ ಮಣ್ಣಿನ ರಕ್ಷಣೆ ಸಿಗ್ತೈತಿ, ನೀರು ಮತ್ತು ಖನಿಜಗಳ ಪೂರೈಕೆ ಸಿಗ್ತೈತಿ, ಆಮೇಲೆ ತೀವ್ರವಾದ ಬೆಳಕಿನಿಂದ ಏನ್ ಸಿಗ್ತದ, ರಕ್ಷಣೆ ಸಿಗ್ತದ. ಹೌದಾ? ಸೊ ಈ ತರ ರಕ್ಷಣೆ ಸಿಗ್ತದ. ಇನ್ನೊಂದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಸೊ ದ್ವಿತೀಯ ಸಂಶ್ಲೇಷಣೆಗೆ ಬೇಕಾಗುವಂತಹ ಅಗತ್ಯ ವಸ್ತುಗಳು ಯಾವಂದ ಈಗ ನೋಡಿದೀವಿ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಕಂಪ್ಲೀಟ್ ಡೆಫಿನೇಷನ್ ಬೇಕಂದ್ರೆ ಈ ತರ ನೋಟ್ ಡೌನ್ ಮಾಡ್ಕೋಬಹುದು. ಓಕೆ. ಪತ್ರಹರಿತು, ಕ್ಲೋರೋಫಿಲ್, ಇದು ಏನಾಗ್ತದೆ, ಎಲೆಗಳಲ್ಲಿ ಕಂಡು ಬರುವ ಹಸಿರು ವರ್ಣಕವಾಗಿದ್ದು, ವರ್ಣಕ ಅಂದ್ರೆ ಬಣ್ಣ, ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತದೆ. ಆಮೇಲೆ ಸೂರ್ಯನ ಬೆಳಕು ಏನ ಮಾಡ್ತದೆ, ಹೆಲ್ಪ್ ಮಾಡ್ತದ, ಆಹಾರ ತಯಾರಿಕೆಗೆ ಬೇಕಾಗ್ತದ. ಮುಖ್ಯವಾಗಿ ಇದು ಶಕ್ತಿಯ ಮೂಲ. ಹೌದಾ? ಸೊ ಕಾರ್ಬನ್ ಡೈಆಕ್ಸೈಡ್, ಗಾಳಿಯಲ್ಲಿರುವ ಈ ಅನಿಲವನ್ನ ಎಲೆಗಳ ಮೇಲಿರುವ ಸಣ್ಣ ರಂಧ್ರಗಳ ಮೂಲಕ ಸಸ್ಯಗಳು ಪಡೆದುಕೊಳ್ಳುತ್ತವೆ. ಆ ಸಣ್ಣ ರಂಧ್ರಗಳಿಗೆ ನಾವು ಏನಂತ ಹೇಳಿದ್ವಿ? ಸಣ್ಣ ರಂಧ್ರಗಳಿಗೆ ನಾವು ಏನಂತ ಹೇಳಿದ್ವಿ ಆವಾಗ್ಲೇ? ಪತ್ರರಂಧ್ರಗಳು, ಪತ್ರರಂಧ್ರಗಳು ಅಂತ ಕರಿತೀವಿ. ಹೌದಾ? ಸೊ ನೀರು ಮತ್ತು ಖನಿಜಗಳು ಅವು ಕೂಡ ಸಿಗ್ತಾವು, ವಾಟರ್ ಮತ್ತು ಮಿನರಲ್ಸ್. ಬೇರುಗಳು ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನ ಹೀರಿಕೊಂಡು ಏನ್ ಮಾಡ್ತಾವ, ಎಲೆಗಳಿಗೆ ತಲುಪಿಸ್ತವ. ಸೊ ಇಲ್ಲಿ ನಾವು ಒಂಥರ ಗ್ರಾಫ್ ನೋಡ್ಬೋದು. ಗ್ರಾಫ್ ಅಲ್ಲಿ ಏನ್ ತಿಳಿತಾ ಇದೆಯಪ್ಪ ಅಂತಂದ್ರೆ, ಯಾವ ರೀತಿ ಬೆಳಕಿನ ತೀವ್ರತೆ ಹೆಚ್ಚಾಗುತ್ತಾ ಹೋಗುತ್ತದಲ್ಲ, ಬೆಳಕಿನ ತೀವ್ರತೆ ಹೆಚ್ಚಾದಂತೆ ಹೋಗುತ್ತೆ, ದ್ಯುತಿ ಸಂಶ್ಲೇಷಣೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದ, ಹೆಚ್ಚಾಕೊಂತ ಹೋಗ್ತದೆ. ಈ ತರ ಹಾಕೊಂತ ಹೋಗಿ ಇಲ್ಲಿ ಈ ತರ ನೆಕ್ಸ್ಟ್ ಹಿಂಗ್ ಮೇಲೆ ಹೋಗಲ್ಲ, ಮತ್ತೆ ಮೇಲೆ ಹೋಗಲ್ಲ. ಸೊ ಎಷ್ಟು ಬೇಕಷ್ಟು ಪಡ್ಕೊಂಡು ನೆಕ್ಸ್ಟ್ ಏನಾಗ್ತದೆ, ಒಂದು ಜಾಗದಲ್ಲಿ ನಿಂತು ಬಿಡ್ತದೆ, ಸ್ಥಿರವಾಗ್ತದೆ. ಅದ್ರ ನೆಕ್ಸ್ಟ್ ಮೇಲೆ ಏರ್ಕೊಂತ ಹೋಗಲ್ಲ, ತನಗೆ ಎಷ್ಟು ಬೇಕಷ್ಟು ತಗೊಂಡು ನೆಕ್ಸ್ಟ್ ಸ್ಟಾಪ್ ಆಗ್ಬಿಡ್ತದ. ಸೊ ಇದು ಹೇಗೆ ದ್ಯುತಿ ಸಂಶ್ಲೇಷಣೆ ಮತ್ತು ಬೆಳಕಿನ ತೀವ್ರತೆಗೆ ಯಾವ ರೀತಿ ರಿಲೇಟೆಡ್ ಆಗಿದೆ, ಒಂದಕ್ಕೊಂದು ಸಂಬಂಧ ಹೊಂದಿದ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಹೌದಾ? ಇಲ್ಲಿ ಎಲೆಯ ಪತ್ರರಂಧ್ರ ಮತ್ತು ಕಾಂಡದ ರಂಧ್ರಗಳಲ್ಲಿ ಡಿಫರೆನ್ಸ್ ನೋಡ್ಬೋದು ನಾವು, ಯಾವ ರೀತಿಯಾಗಿ ಡಿಫರೆನ್ಸ್ ಇದೆ ಅಂತ. ಹೌದಾ? ಇಲ್ಲಿ ಒಂದು ಕನ್ಕ್ಲೂಷನ್ ನಮಗೆ ಸಿಗುವುದೇನಪ್ಪಾ ಅಂತಂದ್ರೆ, ಪತ್ರರಂಧ್ರಗಳು ಏನ್ ಮಾಡ್ತವ, ಸಕ್ರಿಯವಾಗಿ ತೆರೆದು ಮುಚ್ತವ. ಆದ್ರ ಕಾಂಡಗಳು ಏನ್ ಮಾಡ್ತವ, ನಿಷ್ಕ್ರಿಯವಾದ ಫೋರಸ್ ರಂಧ್ರಗಳ ಆಗಿರ್ತವ. ಹೌದಾ? ಓಕೆ. ಇದು ಹೂಜಿ ಗಿಡದ ಒಂದು ಇದು ಇದೆ, ಯಾವ ತರ ಪೋಷಣೆಯನ್ನ ಕೊಡ್ತದ, ಕಾರ್ಯವಿಧಾನ ಹೇಗೆ ಅಂತದ ನಾವು ಇಲ್ಲಿ ನೋಡ್ಬೋದು. ಹೌದಾ?
ಕೀಟಹಾರಿ ಸಸ್ಯಗಳು ಯಾವ ರೀತಿಯಾಗಿ ತಮ್ಮನ್ನ ತಾವ ಇದು ಮಾಡ್ತಾವ. ಈ ಹೂಜಿ ಅಂತ ರಚನೆ ಇದೆಯಲ್ಲ, ಇಲ್ಲಿ ಹೂಜಿ ಇರುವಂತಹ ರಚನೆ ಯಾವ ತರ ಕೀಟಗಳನ್ನ ತನ್ನ ಬಲೆಗೆ ಬೀಸಿಕೊಳ್ತದ ಮತ್ತು ಅವುಗಳನ್ನ ಜೀರ್ಣಿಸಿಕೊಳ್ಳುವ ಕೆಲವು ಸಸ್ಯಗಳು ಕೂಡ ಇದಾವ. ಹೌದಾ, ಸಸ್ಯಗಳು ಕೂಡ ಇದಾವ. ಸೊ ಇದು ಒಂಥರ ಡಿಫ್ರೆಂಟ್ ಅನ್ಸ್ತದ. ಹೇಗ್ ಮನುಷ್ಯರನ್ನ ಹುಳುಗಳ ಹಿಡ್ಕೋತಾರಲ್ಲ ಆ ತರ ಒಂದು ಗಿಡ ಸಹ ತನ್ನ ಬಲೆಗೆ ಕೀಟಗಳನ್ನ ಬೀಳ್ಸ್ಕೊಳ್ತದ ಅಂತಂದ್ರ ಸೊ ಇದು ಒಂಥರ ವಿಸ್ಮಯ ಇದ್ದಾಗೆ. ಸೊ ಈ ಗಿಡಗಳು ಯಾವ ಕಲರ್ ಅಲ್ಲಿ ಇರ್ತಾವ? ಹಸಿರು ಬಣ್ಣದಲ್ಲಿ ಇರ್ತಾವ. ಓಕೆ, ಹಸಿರು ಬಣ್ಣದಲ್ಲಿ ಇರ್ತಾವ. ಆಮೇಲೆ ಹೂಜಿ ರಚನೆ ಎಲೆಗಳ ಮಾರ್ಪಟವಾಗಿ ಇದು ಬಾಯಿಯನ್ನ ತೆರೆಯಬಲ್ಲ ಅಥವಾ ಮುಚ್ಚಬಲ್ಲವಂತಹ ರೀತಿಯಾಗಿ ಇದು ಒಂದು ಮುಚ್ಚಳವನ್ನ ಹೊಂದಿದೆ. ಇದು ಮುಚ್ಚಲೂಬಹುದು ಮತ್ತು ತೆರೆಕೊಳ್ದೂಬಹುದು. ಆಮೇಲೆ ಯಾವಾಗ ಇಲ್ಲಿ ಕೀಟ ಇದ್ರ ಬಾಯಿಗೆ ಸಿಗ್ತದಲ್ಲ ಅದು ಒಳಗಡೆ ಹಾಕೊಳ್ತದ. ಹೌದಾ, ಮತ್ತೆ ಅದಕ್ಕೆ ಈ ತರ ಚಿಕ್ಕ ಚಿಕ್ಕ ಇದಕ್ಕೆ ಕೂದಲು ಅಂತ ಹೇಳ್ತಾರೆ. ಹೌದಾ, ಕೂದಲುಗಳು, ಸೂಕ್ಷ್ಮವಾದ ಕೂದಲುಗಳು ಅವು. ಹೌದಾ, ಸೊ ಅದು ಯಾವಾಗ ಅದಕ್ಕ ಕೀಟ ಒಳಗ್ ಹೋಗ್ತದಲ್ಲ ಅದು ತನ್ನ ಮುಚ್ಚಳವನ್ನ ಮುಚ್ಕೊಂಡ್ ಬಿಡ್ತದ. ಆಮೇಲೆ ಕೀಟ ಸಿಕ್ಕಾಕೊಳ್ತದ. ಸೊ ಈಗ ಹೂಜಿ ಏನಾಗ್ತದ, ಒಳಗೆ ಸಕ್ರಿಯವಾಗಿ ತನ್ನ ಜೀರ್ಣ ರಸಗಳಿಂದ ತನ್ನ ಹತ್ರ ಏನು ಜೀರ್ಣ ರಸ ಇರ್ತದಲ್ಲ, ಈ ದ್ರವ ಅಂತ, ಸೊ ಅದ್ರಲ್ಲಿ ಏನ್ ಮಾಡ್ತದ, ಆ ಕೀಟವನ್ನ ಕೊಲ್ತದ. ಮತ್ತು ಕೀಟದಲ್ಲಿ ಇರತಕ್ಕಂತಹ ಏನ ಪೋಷಕಗಳು ಸಿಗ್ತಾವಲ್ಲ, ಅದಕ್ಕೆ ಕೀಟದಲ್ಲಿ ಇರ್ತಕ್ಕಂತಹ ಪೋಷಕಗಳನ್ನ ಹೀರ್ಕೊಳ್ತದ. ಹೀರ್ಕೊಂಡ್ಮೇಲೆ ಏನ್ ಮಾಡ್ತದ, ಅದಕ್ಕ ಒಂದು ಖನಿಜಗಳು ಸಿಗ್ತಾವ, ಪೋಷಕಗಳು ಸಿಗ್ತಾವ. ಸೊ ಇಂತಹ ಸಸ್ಯಗಳನ್ನ ನಾವು ಏನಂತ ಹೇಳ್ತೀವಿ, ಕೀಟಹಾರಿ ಸಸ್ಯಗಳು. ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ನಾವು ಸೂಜಿ ಗಿಡ ಅಂತ ಹೇಳ್ಬೋದು, ಕೀಟಹಾರಿ ಸಸ್ಯಗಳು. ಈ ಸಸ್ಯಗಳು ಏನ್ ಮಾಡ್ತಾವ, ಎಲ್ಲಾ ಮಣ್ಣಿನಿಂದ ಬರ್ತಕ್ಕಂತಹ ಎಲ್ಲಾ ಖನಿಜಗಳನ್ನ ತೆಗೆದುಕೊಳ್ಳಲು ಸಹಾಯ ಆಗುದಿಲ್ಲ. ಅದ್ರ ಸಲುವಾಗಿ ಅವು ಈ ತರ ಮಾಡ್ತಾವ. ಹೌದಾ, ಸೊ ಇಲ್ಲಿ ಒಂದು ಪ್ರಯೋಗ ಮಾಡೋಣ ನಾವು. ಏನು ಪ್ರಯೋಗಪ್ಪ, ಈ ಗಿಡಗಳನ್ನ ನಾವು ಬಿಸಿಲಿಗಿಟ್ಟಾಗ ಯಾವ ತರ ಆಗ್ತದ, ಸೊ ನೆರಳಿಗಿಟ್ಟಾಗ ಯಾವ ತರ ಅದು ರಿಯಾಕ್ಟ್ ಮಾಡ್ತದ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಹೌದಾ, ಒಂದೇ ರೀತಿಯಾದಂತಹ ಎರಡು ಸಸ್ಯಗಳನ್ನ ತಗೊಳ್ಳೋಣ. ಒಂದೇ ರೀತಿಯಾದಂತಹ ಎರಡು ಸಸ್ಯಗಳನ್ನ ತಗೊಂಡು ಇಲ್ಲಿ ಏನ್ ಮಾಡ್ಬೇಕು, ನಾವು ಒಂದನ್ನ ಕತ್ತಲದಲ್ಲಿ ಇಡೋಣ. ಹೌದಾ, 72 ಗಂಟೆಗಳ ಕಾಲ ಕತ್ತಲಲ್ಲಿ ಇಡೋಣ. ಇನ್ನೊಂದನ್ನ ಬೆಳಕಿನಾಗ ಇಟ್ಕೊಳ್ಳೋಣ. ಹೌದು, ಇನ್ನೊಂದನ್ನ ಬೆಳಕಿನಾಗ ಇಟ್ಕೊಳ್ಳೋಣ. ಇನ್ನೊಂದನ್ನ ಬೆಳಕಿನಲ್ಲಿ ಇಟ್ಕೊಳ್ಳೋದು. ಈ ಸಲ ಒಂದು ಬೆಳಕಿನಲ್ಲಿ ಈ ತರ ಒಂದು ಸೇಮ್ ಗಿಡಗಳನ್ನ ಕತ್ಲಲ್ಲಿ ಇಟ್ಕೊಳ್ಳೋದು. ಇಟ್ಕೊಂಡು ಏನ್ ಮಾಡುದು, ಅವುಗಳಿಗೆ ಅಯೋಡಿನ್ ಪರೀಕ್ಷೆಯನ್ನ ಮಾಡುದು. ಈ ತರ ಅಯೋಡಿನ್ ಎಂಬ ದ್ರಾವಣ ಇರ್ತದಲ್ಲ, ಸೊ ಅದನ್ನ ಹಾಕಿ ಪರೀಕ್ಷೆ ಮಾಡುದು. ಹೆಂಗ್ ಪರೀಕ್ಷೆ ಮಾಡುದಪ್ಪ ಅಂತಂದ್ರ, ಎರಡು ಫಸ್ಟ್ ಒಂದು ಕತ್ಲಲ್ಲಿ ಇಡುದು, ಓಕೆ, ಒಂದು ಬೆಳಕಲ್ಲಿ ಇಡುದು. ಆಮೇಲೆ ಎರಡಕ್ಕೂ ಎರಡದು ಎಲಿ ತಗೊಳ್ಳೋದು, ಅಯೋಡಿನ್ ಎಂಬಂತ ಇದನ್ನ ಅದಕ್ಕೆ ಹಾಕುವುದು. ಹೌದಾ, ಸೊ ಹಾಕಿದಾಗ ಇದು ಯಾವ ಬಣ್ಣಕ್ಕೆ ತಿರುಗ್ತದ, ಇದು ಯಾವ ಬಣ್ಣಕ್ಕೆ ತಿರುಗ್ತದ ಅಂತ ನಮಗ್ ಗೊತ್ತಾಗ್ತದ. ಸೊ ಯಾವಾಗ ಅಯೋಡಿನ್ ಹಾಕಿದಾಗ ಇದು ಯಾವುದೇ ಕತ್ಲಲ್ಲಿ ಇಟ್ಟಂತಹ ಸಸ್ಯದ ಎಲೆ ಯಾವುದೂ ಬಣ್ಣಕ್ಕೂ ತಿರುಗ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ಇಲ್ಲಿ ಅದರಲ್ಲಿ ಯಾವುದೂ ಬಣ್ಣಕ್ಕೆ ತಿರ್ಲಿಲ್ಲ ಅಂದ್ರೆ ಅದರಲ್ಲಿ ಪಿಷ್ಟ ಇಲ್ಲ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿಲ್ಲ ಅಂತ ನಮಗ ಗೊತ್ತಾಗ್ತದ. ಆಮೇಲೆ ಬಿಸಿಲಲ್ಲಿ ಇಟ್ಟಂತಹ ಗಿಡ ಅದು ಅಯೋಡಿನ್ ಹಾಕಿದಾಗ ಯಾವುದೇ ಬೇರೆ ಬಣ್ಣಕ್ಕೆ ತಿರುಗಿದ್ರೆ ಅದು ಪಿಷ್ಟ ಇದೆ. ಸೊ ಅದರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿದೆ ಎಂಬುದನ್ನ ನಮಗೆ ಏನ್ ಮಾಡ್ತದ, ಸಾಬೀತ್ ಮಾಡ್ತದ. ಹೌದಾ, ತಿಳಿತಲ್ಲ. ಸೊ ಈ ತರ ನಮಗೆ ಯಾಕೆ ಗಿಡಗಳಿಗೆ ಅಥವಾ ಮನುಷ್ಯರಿಗೆ ಬೆಳಕು, ಸೂರ್ಯನ ಬೆಳಕು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಹೌದ್ವಾ,
ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರ ಯಾವ ರೀತಿ ಯಾವ ರೀತಿ ಬಯಲು ಕೃಷಿಯಲ್ಲಿ ರೈತ ಗೊಬ್ಬರ ಹಾಕ್ತಾ ಇದ್ದಾನೆ. ಹೌದಾ? ಈ ತರ ಗೊಬ್ಬರ ಹಾಕಿದಾಗ ಏನಾಗ್ತದ, ಅವಕ್ಕ ಗೊಬ್ಬರ ಅಥವಾ ರಸಗೊಬ್ಬರ ರೈತರ ಹೊಲದಾಗ ಹಾಕಿದಾಗ ಏನಾಗ್ತದ, ಅವುಗಳ ಅವಕ್ಕ ಬೇಕಾದಂತಹ ಪೋಷಕಾಂಶಗಳು, ಖನಿಜಗಳು ಮಣ್ಣಿನಿಂದ ಹೀರ್ಕೊಳ್ತಾವ. ಹೌದಾ? ಸೊ ಮಣ್ಣಿನಲ್ಲಿ ಅವುಗಳ ಪ್ರಮಾಣ ಏನಾಗ್ತದ, ಇಳಿಮುಖ ಆಗ್ತಾ ಹೋಗ್ತದ. ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಮತ್ತು ಬೇರೆ ಸಸ್ಯ ಪೋಷಕಗಳು, ರಸಗೊಬ್ಬರ ಮತ್ತ ಗೊಬ್ಬರಗಳು ಇರ್ತದ. ಸೊ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಕ್ ಏನಾಗ್ತದ, ಇಂತ ಪೋಷಗಳನ್ನ ನಾವು ಕಾಲ ಕಾಲಕ್ಕೆ ಅಂದ್ರೆ ಸ್ವಲ್ಪ ಟೈಮ್ ಹಾಕುದು, ಮತ್ ಸ್ವಲ್ಪ ಟೈಮ್ ಅವು ಹೀರ್ಕೊಳ್ತಾವ, ಮತ್ತೊಂದ್ 4 ತಿಂಗಳಾದ್ಮೇಲೆ ಮತ್ ಹಾಕುದು. ಒಂದು ಕಾಲಘಟ್ಟದಲ್ಲಿ ಅವಕ್ಕ ಹಾಕೊಳ್ತಾ ಹೋಗ್ಬೇಕು. ಅದು ಸಸ್ಯಗಳಿಗೆ ಅವಶ್ಯಕವಾಗ್ತದೆ. ಯಾವಾಗ ಸಸ್ಯಗಳಿಗೆ ಬೇಕಾದಂತಹ ಪೋಷಕಗಳನ್ನು ನಾವು ಪೂರೈಸ್ತವಲ್ಲ, ಅವಾಗ ಸಸ್ಯಗಳು ಬೆಳೆಸ್ತವು ಮತ್ತು ಆರೋಗ್ಯಕರವಾಗಿರ್ತಾವ. ಹೌದಾ? ಸೊ ಯಾವಾಗ ಬೆಳೆಗಳು ಸಾಮಾನ್ಯವಾಗಿ ನೈಟ್ರೋಜನ್ ಹೆಚ್ಚಿಗೆ ಹಿರ್ಕೋತಾವು ಮತ್ತು ಅಥವಾ ನೈಟ್ರೋಜನ್ ಕೊರತೆ ಉಂಟಾಗ್ತದ, ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಅನಿಲ ದೊರೆಯುತ್ತಿದ್ರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಬಲ್ಲ ವಿಧಾನಗಳಲ್ಲೂ ಸಸ್ಯಗಳು ಅದನ್ನ ಉಪಯೋಗಿಸಿಕೊಳ್ಳಲ ಆಗುವುದಿಲ್ಲ. ಸೊ ಬಾಳ ಜಾಸ್ತಿನೂ ಉಪಯೋಗದಂಗ, ಬಾಳ ಕಡಿಮೆನು ಉಪಯೋಗಿಸ್ದಂಗ. ಸೊ ಯಾವಾಗ ರಸಗೊಬ್ಬರ ಅಥವಾ ಗೊಬ್ಬರಗಳ ಸೇರಿಕೆ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ತದಲ್ಲ, ಅವಾಗ ರೈಸೋಬಿಯಂ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಏನಾಗ್ತದ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಹೀರ್ಕೊಳ್ತದ. ಸೊ ಅದನ್ನ ಕರಗಿಸ್ತದ. ಕರಗಿಸಿ ಏನ್ ಮಾಡ್ತದ, ತಾನೇ ಸ್ವಂತ ಆಹಾರವನ್ನ ತಯಾರು ಮಾಡ್ಕೊತದ. ಸೊ ಯಾವ ತರಪ್ಪ, ಕಡ್ಲೆ, ಬಟಾಣಿ, ಹೆಸರು, ಬೀನ್ಸು ಈ ತರ ದ್ವಿದಳಗಳು ಬೇರಿನಲ್ಲಿ ವಾಸ ಆಗಿರ್ತಾವ. ಸೊ ಅವುಗಳಿಗೆ ನೈಟ್ರೋಜನ್ ಅನ್ನ ಒದಗಿಸ್ಕೊಡ್ತದ ದ್ವಿದಳ ಧಾನ್ಯಗಳು. ಹೌದಾ? ಸೊ ಇದಕ್ಕೆ ಪ್ರತಿಯಾಗಿ ಸಸ್ಯಗಳು ಏನ್ ಮಾಡ್ತಾವ, ಅದಕ್ಕ ಬ್ಯಾಕ್ಟೀರಿಯಾಗೆ ಆಶ್ರಯ ಕೊಡ್ತದ. ಸೊ ಆಶ್ರಯ ಕೊಟ್ಟು ಒಂದಕ್ಕೊಂದು ಸಹಜೀವನ ನಡೆಸುವ ಟೈಪ್ ನಡೆಸ್ತಾವ. ಸೊ ಹೀಗಾಗಿ ನಾವು ರಸಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ಬೇಕು. ರಸಗೊಬ್ಬರ ಜಾಸ್ತಿ ಯೂಸ್ ಮಾಡಿದ್ರೆ ಈ ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಸತ್ ಹೋಗ್ತದ. ಸತ್ ಹೋದಾಗ ನಮಗ್ ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ನೈಟ್ರೋಜನ್ ಸಹ ಸಿಗುವುದಿಲ್ಲ. ಹೌದಾ? ಸೊ ಈ ತರ ಆಗ್ತದ. ಓಕೆ, ಸಹಜೀವನ ಒಂದಕ್ಕೊಂದು, ಎಲ್ಲಿ ನಾವು ಶಿಲೀಂಧ್ರ ಮತ್ತು ಶೈವಲದ ಸಹಜೀವನ ಹೇಗ್ ನೋಡಿದೀವಲ್ಲ, ಅದೇ ರೀತಿ ಇಲ್ಲಿ ಸಸ್ಯ ಮತ್ತು ಬ್ಯಾಕ್ಟೀರಿಯಾದ ಸಹಜೀವನವನ್ನ ನಾವು ನೋಡ್ಬಹುದು. ಸೊ ಇಷ್ಟು ಸಸ್ಯಗಳ ಪೋಷಣೆ ಬಗ್ಗೆ ನಾವು ಕಲ್ತಿದೀವಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟೀಚ್ ನೆಸ್ಟ್ ಯೂಟ್ಯೂಬ್ ಚಾನಲ್, ಕಲಿಕೆಯ ಗೂಡು. ಇದು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತದೆ. ಥ್ಯಾಂಕ್ ಯು ಎವ್ರಿವನ್.